ವೆಲ್ಕಮ್ ಬ್ಯಾಕ್. 2,000 ಹಣ ಉಚಿತ ವಿದ್ಯುತ್ ಪಡೆಯಲು ಹೊಸದಾಗಿ ಅರ್ಜಿ ಸಲ್ಲಿಕೆ ಮಾಡಿದ್ರಷ್ಟೇ 2,000 ಹಣ ಜೊತೆಗೆ ಗೃಹಲಕ್ಷ್ಮಿ ಗೃಹ ಜ್ಯೋತಿ ಯೋಜನೆಗೆ ಮರು ಅರ್ಜಿಯನ್ನ ಹಾಕಬೇಕು ಅಂತ ಹೇಳಲಾಗ್ತಾ ಇದೆ. ಕಡ್ಡಾಯ ಅಂತ ಸಹ ಮಾಡಿದ್ದಾರೆ. ಗೃಹಲಕ್ಷ್ಮಿ ಗೃಹ ಜ್ಯೋತಿ ಯೋಜನೆಗೆ ಮರು ಅರ್ಜಿ ಕರೆದಿದೆ ಸರ್ಕಾರ. ಹೊಸದಾಗಿ ಅರ್ಜಿಯನ್ನ ಸಲ್ಲಿಸಬೇಕು ಫಲಾನುಭವಿಗಳು. ಹೊಸದಾಗಿ ಅರ್ಜಿ ಸಲ್ಲಿಸದೇ ಇದ್ರೆ ಖಂಡಿತವಾಗ್ಲೂ ಸಹ ಗ್ಯಾರಂಟಿ ಹಣ ಸಿಗೋದೇ ಇಲ್ಲ. ಫಲಾನುಭವಿಗಳು ಎಲ್ಲದರಿಂದ ವಂಚಿತರಾಗಬೇಕಾಗುತ್ತೆ. ಗುರುತಿನ ಚೀಟಿ ವಿತರಣೆ ಮಾಡುವಂತಹ ಸರ್ಕಾರ ಎಲ್ಲದೂ ಸಹ ಪ್ರೂಫ್ ಅನ್ನ ಕರೆಕ್ಟ್ ಆಗಿ ಕೊಡಬೇಕಾಗುತ್ತೆ. ಈಗಾಗಲೇ ಊಹಾಪೋಹಗಳು ಶುರುವಾಗ್ತಾ ಇದೆ. ಗ್ಯಾರಂಟಿ ಯೋಜನೆಗಳನ್ನ ನಿಲ್ಲಿಸ್ತಾರೆ, ಗೃಹಲಕ್ಷ್ಮಿ ಜೊತೆಗೆ ಗೃಹ ಜ್ಯೋತಿ ಯೋಜನೆಗಳನ್ನ ನಿಲ್ಲಿಸ್ತಾರೆ ಅಂತ. ಖಂಡಿತ ಸರ್ಕಾರ ನಿಲ್ಲಿಸುವಂತಹ ಯೋಚನೆಯನ್ನ ಮಾಡ್ತಾ ಇಲ್ಲ. ಯಾರು ಅರ್ಹರು ಅವ್ರಿಗೆ ಕೊಡಬೇಕು. ಅನಗತ್ಯವಾಗಿ ಎಲ್ಲಿಂದಲೂ ಹಣಗಳು ಹೋಗ್ತಾ ಇದೆ. ಈಗ ಡೆತ್ ಆಗಿರ್ತಾರೆ, ಅವರ ಹೆಸರಲ್ಲೂ ಸಹ ಹಣವನ್ನ ಪಡ್ಕೊಳ್ತಾ ಇರ್ತಾರೆ. ಜೊತೆಗೆ ಯಾರ್ದಾರ್ದೋ ಫೋನ್ ನಂಬರ್ ಅನ್ನ ಕೊಟ್ಟಿರ್ತಾರೆ. ಒಂದೇ ಮನೆಯಲ್ಲಿ 2-3 ಗೃಹಲಕ್ಷ್ಮಿ ಹಣವನ್ನ ಪಡ್ಕೊಳ್ತಿರೋ ಸಂಖ್ಯೆ ಸಹ ಜಾಸ್ತಿ ಆಗಿದೆ. ಆಲ್ರೆಡಿ ಈಗ ಅಧಿಕಾರಿಗಳ ಜೊತೆ ಮೀಟಿಂಗ್ ಅನ್ನ ಮಾಡಿದ್ದಾರೆ. ಒಂದು ಸತತ 7 ಗಂಟೆಗಳ ಕಾಲ ಮೀಟಿಂಗ್ ಅನ್ನ ಸಹ ಮಾಡಿದ್ದಾರೆ. ಅಧಿಕಾರಿಗಳು ಸಹ ಎಲ್ಲಿಂದ ವಂಚಿತರಾಗ್ತಾ ಇದ್ದಾರೆ, ಜೊತೆಗೆ ಯಾರ್ಯಾರು ಅನರ್ಹರಿದ್ದಾರೆ ಎಲ್ಲರ ಪಟ್ಟಿಯನ್ನು ಸಹ ಆಲ್ರೆಡಿ ಕೊಟ್ಟಿದ್ದಾರೆ. ಎಲ್ಲವನ್ನ ಸಹ ಕೂಲಂಕುಷವಾಗಿ ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ. ಖಂಡಿತವಾಗ್ಲೂ ಸಹ ಇದನ್ನ ತೆಗೆಯುವಂತ ಯೋಚನೆ ಇಲ್ಲ. ಆಲ್ರೆಡಿ ಸಿದ್ದರಾಮಯ್ಯ ಸಹ ಇದನ್ನ ಸ್ಪಷ್ಟನೆಯನ್ನ ಕೊಟ್ಟಿದ್ರು. ಖಂಡಿತವಾಗ್ಲೂ ಗ್ಯಾರಂಟಿ ಯೋಜನೆಗಳನ್ನ ತೆಗೆದು ಹಾಕುವಂತ ಉದ್ದೇಶ ನಮಗೆ ಇಲ್ಲ ಅಂತ ಹೇಳಿ. ಇಂಥ ಪರಿಸ್ಥಿತಿಯಲ್ಲಿ ಖಂಡಿತ 2028 ಚುನಾವಣೆಯನ್ನು ನಾವು ನೋಡೋದಾದ್ರೆ ಖಂಡಿತ ಯೋಜನೆಗಳನ್ನ ತೆಗೆಯೋದಿಲ್ಲ. ಹೊಸದಾಗಿ ಅರ್ಜಿಯನ್ನ ಸಲ್ಲಿಕೆ ಮಾಡಬೇಕಾಗುತ್ತೆ. ಅಂದ್ರೆ ಆ ಮನೆಯಲ್ಲಿ ಯಜಮಾನರುಗಳಿಗೆ ಏನು ನಾವು 5 ಗ್ಯಾರಂಟಿಗಳನ್ನ ಕೊಡ್ತಾ ಇದ್ದೀವಿ, ಪೆನ್ಷನ್ಗಳು ಏನು ಬರ್ತಾ ಇದೆ, ಸರ್ಕಾರ ಸೌಲಭ್ಯ ಏನಿದೆ ಅದಕ್ಕೆ ತೊಂದರೆ ಆಗ್ತದೆ. ಸೊ ಕಂಪಲ್ಸರಿ ಆಗಿ ಅವರು ಆ ಮತದಾನದ ಹಕ್ಕನ್ನ ಪಡ್ಕೊಳ್ಳಿಕ್ಕೆ ಅವರ ವೋಟ್ ಅನ್ನ ಕಂಪಲ್ಸರಿ ಇಟ್ಕೊಳ್ಬೇಕು. ವೋಟ್ ಇಟ್ಕೊಳ್ಳಿಲ್ಲ ಅಂದ್ರೆ ಅವ್ರಿಗೆಲ್ಲ ತರದ ಸೌಲಭ್ಯವೂ ಸಿಗುವುದಿಲ್ಲ. ಮುಂದಕ್ಕೆ ನೀವು ಮತದಾನದ ಹಕ್ಕಿಲ್ಲ ಅಂದ್ರೆ ಆ ಮನೆಯಲ್ಲಿ ಯಜಮಾನರುಗಳಿಗೆ ಏನು ನಾವು 5 ಗ್ಯಾರಂಟಿಗಳನ್ನ ಕೊಡ್ತಾ ಇದ್ದೀವಿ, ಪೆನ್ಷನ್ಗಳು ಏನು ಬರ್ತಾ ಇದೆ, ಸರ್ಕಾರ ಸೌಲಭ್ಯ ಏನಿದೆ ಅದಕ್ಕೆ ತೊಂದರೆ ಆಗ್ತದೆ. ಸೊ ಕಂಪಲ್ಸರಿ ಆಗಿ ಅವರು ಆ ಮತದಾನದ ಹಕ್ಕನ್ನ ಪಡ್ಕೊಳ್ಳಿಕ್ಕೆ ಅವರ ವೋಟ್ ಅನ್ನ ಕಂಪಲ್ಸರಿ ಇಟ್ಕೊಳ್ಬೇಕು. ವೋಟ್ ಇಟ್ಕೊಳ್ಳಿಲ್ಲ ಅಂದ್ರೆ ಅವ್ರಿಗೆಲ್ಲ ತರದ ಸೌಲಭ್ಯವೂ ಸಿಗುವುದಿಲ್ಲ. ಮುಂದಕ್ಕೆ ನೀವು ಮತದಾನದ ಹಕ್ಕಿಲ್ಲ ಅಂದ್ರೆ ಆ ಮನೆಯಲ್ಲಿ ಯಜಮಾನರುಗಳಿಗೆ ಏನು ನಾವು 5 ಗ್ಯಾರಂಟಿಗಳನ್ನ ಕೊಡ್ತಾ ಇದ್ದೀವಿ, ಪೆನ್ಷನ್ಗಳು ಏನು ಬರ್ತಾ ಇದೆ, ಸರ್ಕಾರ ಸೌಲಭ್ಯ ಏನಿದೆ ಅದಕ್ಕೆ ತೊಂದರೆ ಆಗ್ತದೆ. ಸೊ ಕಂಪಲ್ಸರಿ ಆಗಿ ಅವರು ಆ ಮತದಾನದ ಹಕ್ಕನ್ನ ಪಡ್ಕೊಳ್ಳಿಕ್ಕೆ ಅವರ ವೋಟ್ ಅನ್ನ ಕಂಪಲ್ಸರಿ ಇಟ್ಕೊಳ್ಬೇಕು. ವೋಟ್ ಇಟ್ಕೊಳ್ಳಿಲ್ಲ ಅಂದ್ರೆ ಅವ್ರಿಗೆಲ್ಲ ತರದ ಸೌಲಭ್ಯವೂ ಸಿಗುವುದಿಲ್ಲ. ಮುಂದಕ್ಕೆ ನೀವು ಮತದಾನದ ಹಕ್ಕಿಲ್ಲ ಅಂದ್ರೆ ಆ ಮನೆಯಲ್ಲಿ ಯಜಮಾನರುಗಳಿಗೆ ಏನು ನಾವು 5 ಗ್ಯಾರಂಟಿಗಳನ್ನ ಕೊಡ್ತಾ ಇದ್ದೀವಿ, ಪೆನ್ಷನ್ಗಳು ಏನು ಬರ್ತಾ ಇದೆ, ಸರ್ಕಾರ ಸೌಲಭ್ಯ ಏನಿದೆ ಅದಕ್ಕೆ ತೊಂದರೆ ಆಗ್ತದೆ. ಸೊ ಕಂಪಲ್ಸರಿ ಆಗಿ ಅವರು ಆ ಮತದಾನದ ಹಕ್ಕನ್ನ ಪಡ್ಕೊಳ್ಳಿಕ್ಕೆ ಅವರ ವೋಟ್ ಅನ್ನ ಕಂಪಲ್ಸರಿ ಇಟ್ಕೊಳ್ಬೇಕು. ವೋಟ್ ಇಟ್ಕೊಳ್ಳಿಲ್ಲ ಅಂದ್ರೆ ಅವ್ರಿಗೆಲ್ಲ ತರದ ಸೌಲಭ್ಯವೂ ಸಿಗುವುದಿಲ್ಲ. ಮುಂದಕ್ಕೆ ನೀವು ಮತದಾನದ ಹಕ್ಕಿಲ್ಲ ಅಂದ್ರೆ ಆ ಮನೆಯಲ್ಲಿ ಯಜಮಾನರುಗಳಿಗೆ ಏನು ನಾವು 5 ಗ್ಯಾರಂಟಿಗಳನ್ನ ಕೊಡ್ತಾ ಇದ್ದೀವಿ,